ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿ ಕೊಡ್ತೀನಪ್ಪ ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಕೆಲವೊಂದು ರೇಷನ್ ಕಾರ್ಡ್ ಬಂದ್ ಮಾಡಿದ್ದಾರೆ ವೀಕ್ಷಕರೇ. ಹೌದು, ಈಗಾಗಲೇ ಒಂದು BPL ರೇಷನ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ಕೆಲವೊಂದು ರೇಷನ್ ಕಾರ್ಡ್ ಕೂಡ ಬಂದ್ ಆಗಿದೆ ವೀಕ್ಷಕರೇ. ಯಾವ ಕಾರಣಗಳಿಂದ ಒಂದು ರೇಷನ್ ಕಾರ್ಡ್ ಬಂದ್ ಆಗಿದೆ ಮತ್ತು ಏನೆಲ್ಲ ರೂಲ್ಸ್ ಗಳಿದ್ದಾವೆ, ಎಷ್ಟು ಜಮೀನು ಹೊಂದಿದ್ದಾರೆ, ಎಷ್ಟು ಆಸ್ತಿ ಹೊಂದಿದ್ದಾರೆ, ನಮ್ಮ ರೇಷನ್ ಕಾರ್ಡ್ ಬಂದ್ ಆಗುತ್ತಾ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹೌದು, ಈಗಾಗಲೇ ಕೆಲವೊಂದಿಷ್ಟು ಜಾಸ್ತಿ ಆಸ್ತಿ ಹೊಂದಿದ್ದಾರೆ, ಅವರು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ವೀಕ್ಷಕರೇ. ಹೌದು, ಯಾಕೆಂದ್ರೆ ಒಂದು ಬಡವರಿಗೆ ಸಿಗಲಿ, ಯಾವುದೇ ಒಂದು ಸೌಲಭ್ಯ ಸಿಕ್ಕರೂ ಕೂಡ ಒಂದು ಬಡವರಿಗೆ ಸಿಗಲಿ, ಒಂದು ಶ್ರೀಮಂತರಿಗೆ ಕೊಡೋದು ಬೇಡ ಅನ್ನೋ ಉದ್ದೇಶದಿಂದ BPL ರೇಷನ್ ಕಾರ್ಡು ಅಂತವರ ಕಾರ್ಡ್ ಅನ್ನು ಹುಡುಕುತ್ತಾ BPL ರೇಷನ್ ಕಾರ್ಡ್ ಬಂದ್ ಮಾಡ್ತಾರೆ ವೀಕ್ಷಕರೇ. ಆದ ಕಾರಣ ಯಾವೆಲ್ಲ ರೂಲ್ಸ್ಗಳಿದ್ದಾವೆ, ಯಾವೆಲ್ಲ ರೂಲ್ಸ್ಗಳಲ್ಲಿ ನಾವು ಒಳಪಟ್ಟಿದ್ದಾರೆ, ನಮ್ಮ ರೇಷನ್ ಕಾರ್ಡ್ ಉಳಿತೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ತಿಳಿತೇವೆ ವೀಕ್ಷಕರೇ. ಬನ್ನಿ, ಫಸ್ಟಿಗೆ ಬಂದು ಒಂದು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಿರಬಾರ್ದು. ಅಂದರೆ BPL ರೇಷನ್ ಕಾರ್ಡ್ನಲ್ಲಿ ಯಾರೇ ಸದಸ್ಯರು ಹೊಂದಿದ್ದಾರೆ, ರಿಜಿಸ್ಟರ್ ಆಗಿದ್ರೆ ಅವರು ಒಂದು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬಾರ್ದು. ಟ್ಯಾಕ್ಸ್ ಅಂದರೆ GST ಕಟ್ಟಬಾರ್ದು. ಕಟ್ಟುತ್ತಿದ್ದ ಒಂದು ಸದಸ್ಯರು ಏನಾರ BPL ಕಾರ್ಡ್ನಲ್ಲಿ ಇದ್ರೆ ಅದು ಸಂಪೂರ್ಣವಾಗಿ BPL ಕಾರ್ಡು ಬಂದ್ ಮಾಡ್ತಾರೆ ವೀಕ್ಷಕರೇ. ಅದೇ ರೀತಿ ಎರಡನೇದು, ಒಂದು ಗೌರ್ಮೆಂಟ್ ಜಾಬು ಹೊಂದಿರಬಾರ್ದು. ಒಂದು BPL ರೇಷನ್ ಕಾರ್ಡ್ನಲ್ಲಿ ಏನೋ ಸದಸ್ಯರು ಇರ್ತಾರಲ್ಲ, ಅವ್ರ ಹೆಸರಲ್ಲಿ ಅವರು ಒಂದು ಗೌರ್ಮೆಂಟ್ ಜಾಬು ಮಾಡ್ತಾ ಇರಬಾರ್ದು ವೀಕ್ಷಕರೇ. ಒಂದು ಗೌರ್ಮೆಂಟ್ ಜಾಬು ಮಾಡಿದ್ರು ಕೂಡ ಸಂಪೂರ್ಣವಾಗಿ ಅದು BPL ಕಾರ್ಡು ಬಂದ್ ಮಾಡ್ತಾರೆ ವೀಕ್ಷಕರೇ. ಎರಡನೇದು, 7 ಎಕರೆ ಜಮೀನು ಹೊಂದಿರಬಾರ್ದು ವೀಕ್ಷಕರೇ. ಒಂದು BPL ರೇಷನ್ ಕಾರ್ಡ್ನಲ್ಲಿ ಸದಸ್ಯರು ಇರುವಂತ ಒಂದು ಸದಸ್ಯರ ಹೆಸರಲ್ಲೇ 7 ಎಕರೆ ಜಮೀನು ಇದ್ರೆ ಸಂಪೂರ್ಣವಾಗಿ ಅದು ಕೂಡ ಬಂದ್ ಮಾಡ್ತಾರೆ ವೀಕ್ಷಕರೇ. ನಾಲ್ಕನೇದು, ಒಂದು 4 ಗಾಲಿ ವಾಹನ ಹೊಂದಿದ್ದಾರೆ, ಅಂದ್ರೆ ವೈಟ್ ಬೋರ್ಡು ಹೊಂದಿದ್ರೆ ಸಂಪೂರ್ಣವಾಗಿ ಒಂದು BPL ರೇಷನ್ ಕಾರ್ಡು ಬಂದ್ ಮಾಡ್ತಾರೆ ವೀಕ್ಷಕರೇ. ಅದರಲ್ಲಿ ಯೆಲ್ಲೋ ಬೋರ್ಡು ಏನಾರ ಹೊಂದಿದ್ದಾರೆ, ಆ BPL ರೇಷನ್ ಕಾರ್ಡು ರದ್ದು ಮಾಡೋದಿಲ್ಲ. ಯಾಕೆ ರದ್ದು ಮಾಡೋದಿಲ್ಲ ಅಂದ್ರೆ, ಒಂದು ಬಡವರು ದುಡಿಯೋಕೆ ತಗೊಂಡಿರ್ತಾರೆ, ಆದ ಕಾರಣ ಬಂದ್ ಮಾಡಲ್ಲ ವೀಕ್ಷಕರೇ. ಅದೇ ರೀತಿ ಯಾಕೆ ಹಿಂಗು ಮಾಡ್ತಾರೆ ಅಂದ್ರೆ, ಈಗಾಗಲೇ ನಮ್ಮ ಕರ್ನಾಟಕದಾಗ ಕೆಲವು ಶ್ರೀಮಂತರು ಈಗಾಗಲೇ ಫ್ರೀಯಾಗಿ ಸಿಗುತ್ತಾರೆ ಅನ್ನೋ ಉದ್ದೇಶದಿಂದ ಈಗಾಗಲೇ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಆಧಾರ್ ಕಾರ್ಡ್ ಅಂತೂ ಎಲ್ಲರದ್ದು ಕರೆಕ್ಟ್ ಆಗಿರುತ್ತೆ. ಇನ್ಕಮ್ ಕಾಸ್ಟ್ ಜಾಸ್ತಿ ಇನ್ಕಮ್ ಇದ್ರೂ ಕೂಡ ಕಡಿಮೆ ಇನ್ಕಮ್ ಹಾಕಿಸಿ ಈಗಾಗಲೇ ಹಲವಾರು ರೇಷನ್ ಕಾರ್ಡು BPL ರೇಷನ್ ಕಾರ್ಡು ಶ್ರೀಮಂತರು ಕೂಡ ಮಾಡಿಸಿದ್ದಾರೆ ವೀಕ್ಷಕರೇ. ಆದ ಕಾರಣದಿಂದ ಅದು ಗೌರ್ಮೆಂಟ್ಗೆ ತಿಳಿದು ಬಂದಿದೆ. ಆದ ಕಾರಣ ಸಂಪೂರ್ಣವಾಗಿ ಅಂತವರ ಕಾರ್ಡ್ ಅನ್ನು ಹುಡುಕುತ್ತಾ ಸಂಪೂರ್ಣವಾಗಿ ಅವರ ಕಾರ್ಡ್ ರದ್ದು ಮಾಡಿ ಬಡವರಿಗೆ ಅದನ್ನ ರೇಷನ್ ಕಾರ್ಡು ಕೊಡ್ತಿದ್ದಾರೆ ವೀಕ್ಷಕರೇ. ಹೌದು, ಈಗಾಗಲೇ ಜಾಸ್ತಿ ಇರುವಂತಹ ಶ್ರೀಮಂತರು ಇರುವಂತಹ ಕಾರ್ಡ್ಗಳನ್ನು ರದ್ದು ಮಾಡಿಸಿ ನೆಕ್ಸ್ಟ್ ಬಡವರಿಗೆ BPL ರೇಷನ್ ಕಾರ್ಡು ಕೊಡಬೇಕನ್ನೋದು ನಿರ್ಧಾರ ಕೂಡ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಆಗಿದೆ ವೀಕ್ಷಕರೇ. ಆದ ಕಾರಣ ಇಂಥವೆಲ್ಲ ರೂಲ್ಸ್ ನೀವು ಒಳಪಟ್ಟಿದ್ದಾರೆ, ನಿಮ್ಮ ರೇಷನ್ ಕಾರ್ಡ್ ಯಾವುದೇ ರೀತಿ ಬಂದ್ ಆಗಲ್ಲ ವೀಕ್ಷಕರೇ. ಈ ರೂಲ್ಸ್ ಮೇಲ್ಪಟ್ಟಿದ್ದವರ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ವೀಕ್ಷಕರೇ. ಅದೇ ರೀತಿ ನೀವು ಇನ್ನೂ ಕೂಡ 6 ತಿಂಗಳವಾಯಿತು ನಾವು ರೇಷನ್ ತಗೊಂಡಿಲ್ಲಪ್ಪ ಅಂದ್ರೆ ನಿಮ್ದು ರೇಷನ್ ಕಾರ್ಡು ರದ್ದು ಮಾಡ್ತಾರೆ ವೀಕ್ಷಕರೇ. ಹೌದು, ನೀವು 6 ತಿಂಗಳ ಸತತ ನೀವು 6 ತಿಂಗಳ ನೀವು ಏನಾರ ರೇಷನ್ ಕಾರ್ಡ್ ಹಿಡಿಲಾರ ನೀವು ಏನಾರ ರೇಷನ್ ಕಾರ್ಡ್ ತೊಗೊಳ್ಳಿಲ್ಲ ಅಂದ್ರೆ ಸಂಪೂರ್ಣವಾಗಿ ಆ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ವೀಕ್ಷಕರೇ. ಅದೇ ರೀತಿ KYC ರೂಲ್ಸ್ ಕೂಡ ನಮ್ಮ ಕರ್ನಾಟಕ ಸರ್ಕಾರ ತಂದಿತ್ತು. KYC ಅಂದ್ರೆ ಪ್ರೆಸೆಂಟ್ ಯಾರು ಇರ್ತಾರಲ್ಲ ಅವರು ಬಯೋಮೆಟ್ರಿಕ್ ಕೊಟ್ರೆ ಅವರು ಕೂಡ ಉಳಿತಿದ್ರು, ಆ ರೇಷನ್ ಕಾರ್ಡು ಚಲ್ತಿಯಲ್ಲಿ ಇರುತ್ತಾ ವೀಕ್ಷಕರೇ. ಅದು ಕೂಡ ಇನ್ನೂ ಕೂಡ ಯಾರು ನೀವು KYC ಮಾಡಿಸಿಲ್ಲ ಅವರು ರೇಷನ್ ಕಾರ್ಡು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ವೀಕ್ಷಕರೇ. ತಕ್ಷಣ ಈಗಾದರೂ ಕೂಡ KYC ಇದೆ, ನಿಮ್ಮ ಅಂಗಡಿ ಅಂದ್ರೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ KYC ಮಾಡಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ರೇಷನ್ ಕಾರ್ಡು ಕೂಡ ಉಳಿಸಿಕೊಳ್ಳಿ ವೀಕ್ಷಕರೇ.